ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನೆಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಈಗ ರೀಸೆಂಟ್ಲಿ ನಾನು ಫ್ಯಾಬ್ರಿಕ್ ಪೇಂಟಿಂಗ್ ವೆರೈಟೀಸ್ ಆಫ್ ಡಿಸೈನ್ಸ್ ಅನ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಐ ಹೋಪ್ ಸೊ ನೀವು ಎಲ್ಲ ಪೇಂಟಿಂಗ್ಸ್ ಅನ್ನ ಟ್ರೈ ಮಾಡ್ತಾ ಇದ್ದೀರಾ. ತುಂಬಾ ಜನರಿಗೆ ತುಂಬಾ ಪೇಂಟಿಂಗ್ಸ್ ಲೈಕ್ ಆಗಿದೆ. ತುಂಬಾ ಜನರು ಕೆಲವೊಂದು ಕ್ವಶನ್ಸ್ ಅಂಡ್ ಆನ್ಸರ್ಸ್ ಕೂಡ ಕೇಳ್ತಾ ಇದ್ದಾರೆ. ಸೊ ಎಸ್, ಫ್ಯಾಬ್ರಿಕ್ ಪೇಂಟಿಂಗ್ ತುಂಬಾನೇ ಬ್ಯೂಟಿಫುಲ್ ಆಗಿ ರೆಡಿ ಆಗುತ್ತೆ. ಫ್ಯಾಬ್ರಿಕ್ ಪೇಂಟಿಂಗ್ ಅನ್ನ ಬಳಸಿ ನೀವು ಈ ತರ ನಿಮ್ಮ ಬ್ಲೌಸಸ್, ಡ್ರೆಸ್ಸಸ್, ಸಾರೀಸ್, ಕುರ್ತಾಸ್, ಔಟ್ಫಿಟ್ಸ್ ಎಲ್ಲಾನು ತುಂಬಾನೇ ಒಳ್ಳೆಯದಾಗಿ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಬಹುದು. ಇಲ್ಲಿ ನೋಡಿ ಎಷ್ಟೊಂದು ವೆರೈಟೀಸ್ ಆಫ್ ಪೇಂಟಿಂಗ್ಸ್ ಅನ್ನ ನಾನು ಮಾಡಿದ್ದೀನಿ. ಇದೇ ರೀತಿ ತುಂಬಾ ಪೇಂಟಿಂಗ್ಸ್ ಅನ್ನ ನಾನು ಮಾಡ್ತಾ ಇರ್ತೀನಿ. ಪ್ಲಸ್ ನಮ್ದು ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ಕೂಡ ನಡೆಸ್ತಾ ಇದ್ದೀನಿ. ತುಂಬ ಜನರಿಗೆ ನಮ್ಮ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ಜಾಯಿನ್ ಆಗಬೇಕು ಅಂತ ಆಸೆ ಇದೆ. ತುಂಬಾ ಡೀಟೇಲ್ ಆಗಿ ಕಲಿಬೇಕು. ನಾವು ಕೂಡ ಇದೇ ರೀತಿ ನಮ್ಮ ಸೀರೆಸ್, ಬ್ಲೌಸ್, ಡ್ರೆಸ್ಸಸ್ ಮತ್ತು ಔಟ್ಫಿಟ್ಸನ್ನು ಎಲ್ಲನೂ ಪೇಂಟ್ ಮಾಡಿ ಒಳ್ಳೆ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ತುಂಬ ಜನರದ್ದು ಪ್ಲ್ಯಾನ್ ಇದೆ. ಆದರೆ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಐ ನೋ ದಟ್ ಕ್ವಶನ್. ಏನಪ್ಪ ಅಂದರೆ, ಆನ್ಲೈನ್ನಲ್ಲಿ ಮ್ಯಾಮ್ ನಿಜವಾಗ್ಲೂ ಕಲಿಬಹುದಾ? ಆನ್ಲೈನ್ನಲ್ಲಿ ನಿಜವಾಗ್ಲೂ ನಮಗೆ ಚೆನ್ನಾಗಿ ಪೇಂಟಿಂಗ್ ಮಾಡೋಕ್ಕೆ ಬರುತ್ತಾ? ಎಲ್ಲ ಕ್ಲಾಸಸ್ ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಈ ಒಂದು ಪ್ರಶ್ನೆ ತುಂಬ ಜನರಿಗೆ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ. ಅದಕ್ಕೆ ತುಂಬ ಜನ ನಾವು ಕ್ಲಾಸಸ್ ಜಾಯಿನ್ ಆಗಬೇಕಾ ಅಥವಾ ಬೇಡ ಅನ್ನೋದು ಡಿಸಿಷನ್ ತಗೊಳ್ಳೋಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಮ್ಮ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ಜಾಯಿನ್ ಆಗಿ ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ಮಾಡಿರುವ ವರ್ಕು ಮತ್ತು ಅವರ ಫೀಡ್ಬ್ಯಾಕನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲಸ್ ನಾವು ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ನಲ್ಲಿ ಎಲ್ಲನೂ ಡೀಟೇಲ್ ಆಗಿ ನಿಮಗೆ ಏನೆಲ್ಲ ಕಲಿಸ್ತೀವಿ ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಫುಲ್ ನೋಡಿ, ಒಂದು ದಪ್ಪ ಫೈಲನೇ ಇದೆ. ಸೊ ಹೀಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಲ್ದೆ ಪೂರ್ತಿಯಾಗಿ ನೋಡಿ. ನಾನು ನಿಮಗೆ ಕ್ಲಾಸಸ್ ಎಲ್ಲನೂ ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಅಂದರೆ ನಿಮಗೆ ಜಾಯಿನ್ ಆಗಬೇಕು ಅಂದರೆ ಯಾವುದೇ ಡೌಟ್ ಇಲ್ಲದೆ ನಿಮಗೆ ಎಲ್ಲನೂ ಕ್ಲಿಯಾರಿಟಿ ಸಿಕ್ಬಿಡುತ್ತೆ. ಮತ್ತು ಬೇಗ ನೀವು ಕೂಡ ನಿಮ್ಮ ಫ್ಯಾಬ್ರಿಕ್ ಪೇಂಟಿಂಗ್ ಜರ್ನಿನ ಶುರು ಮಾಡಬಹುದು. ಮತ್ತು ಈ ಥರ ಬ್ಯೂಟಿಫುಲ್ ಆಗಿ ಫ್ಯಾಬ್ರಿಕ್ ಪೇಂಟಿಂಗನ್ನು ಮಾಡಿ ಒಳ್ಳೆ ಹಣ ಕೂಡ ಗಳಿಸಬಹುದು. ಸೊ ಬನ್ನಿ ಹಾಗಾದರೆ ನೋಡೋಣ. ನೋಡಿ, ಇವರು ನಮ್ಮ ಸ್ಟೂಡೆಂಟ್ ಇದ್ದಾರೆ, ಧನು ಕುಲಕರ್ಣಿ ಅಂತ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಬ್ಲೆಂಡಿಂಗ್ ಪ್ರಾಕ್ಟೀಸ್ ಮಾಡಿ ಇವಾಗ ನಾನು ನನ್ನ ಮಗನ ಅಕ್ಷರಾಭ್ಯಾಸಕ್ಕೆ ಔಟ್ಫಿಟನ್ನು ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅಂತ. ಸೊ ನೋಡಿ, ಈ ಡ್ರೆಸ್ಸನ್ನು, ಈ ಔಟ್ಫಿಟನ್ನು ಅವರು ತಮ್ಮ ಮಗಗೆ ಅಕ್ಷರಾಭ್ಯಾಸಕ್ಕೆ ರೆಡಿ ಮಾಡಿದ್ದಾರೆ. ಬ್ಲೆಂಡಿಂಗ್ ಅಂದರೆ ಜಸ್ಟ್ ಕ್ಲಾಸ್ದ ಬಿಗಿನಿಂಗ್. ಸೊ ಬರೀ ಒಂದು ಕ್ಲಾಸ್ದಿಂದನೇ ಎಷ್ಟು ಚೆನ್ನಾಗಿ ಅವರು ಔಟ್ಫಿಟನ್ನು ತಮ್ಮ ಮಗನಿಗೆ ರೆಡಿ ಮಾಡಿದ್ದಾರೆ. ಇದೇ ರೀತಿ ನೀವು ಕೂಡ ರೆಡಿ ಮಾಡಬಹುದು. ಅದರ ನಂತರ ಇವರು ನೋಡಿ, ಗೀತಾ ಅಂತ ಇದ್ದಾರೆ ನಮ್ಮ ಸ್ಟೂಡೆಂಟ್. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಪ್ರತಿಯೊಂದು ಪಾಯಿಂಟ್ಸನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ. ಆನ್ಲೈನ್ನಲ್ಲಿ ಇದೆಲ್ಲ ಕಲಿತು ಬಹಳ ಕಷ್ಟ. ನಿಮ್ಮ ಈ ಸಪೋರ್ಟ್ದಿಂದ ಎಲ್ಲ ಸಾಧ್ಯ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅಂತ. ಸೊ ನೋಡಿ, ಅವರು ಆನ್ಲೈನ್ನಲ್ಲಿ ಕ್ಲಾಸಸ್ ಕಲಿಯೋದು ತುಂಬಾ ಕಷ್ಟ ಅಂತ ಅಂದ್ಕೊಂಡಿದ್ರು. ಬಟ್ ನಮ್ಮ ಆನ್ಲೈನ್ ಕ್ಲಾಸ್ ಇಷ್ಟು ಡೀಟೇಲ್ ಆಗಿ, ಇಷ್ಟು ಪರ್ಫೆಕ್ಟಾಗಿ, ವಿತ್ ಫುಲ್ ಎಕ್ಸ್ಪ್ಲನೇಷನ್, ವಿತ್ ಫುಲ್ ಪ್ರಾಕ್ಟಿಕಲ್ ನಾಲೆಜ್, ವಿತ್ ಫುಲ್ ಪ್ರಾಕ್ಟಿಕಲ್ ಪ್ರಾಕ್ಟೀಸನ್ನು ನಾವು ನಿಮಗೆ ಮಾಡಿಸ್ತೀವಿ ಅಂದರೆ ಆನ್ಲೈನ್ನಲ್ಲಿ ನಿಮಗೆ ಕ್ಲಾಸ್ ತುಂಬಾ ಈಸಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿ ನೀವು ಕಲಿತೀರಾ. ಇವರು ನೋಡಿ, ಇವರ ಮಗಳು ಜಸ್ಟ್ 13 ವರ್ಷ. ಅವಳು ಫ್ಯಾಬ್ರಿಕ್ ಪೇಂಟಿಂಗ್ ಕಲಿತೀನಿ ಅಂತ ತುಂಬ ಹೇಳ್ತಿದ್ಲು. ಅದಕ್ಕೆ ನಿಮ್ಮ ಆಫೀಸ್ ಬಂದು ಅವಳು ಕಲಿಬಹುದಾ ಅಂತ ತುಂಬ ಕ್ವಶನ್ ಮಾಡಿ ಈ ಕ್ಲಾಸ್ಗೆ ಅವಳನ್ನು ಜಾಯಿನ್ ಮಾಡಿದೆ. ಆ ದಿನ ನೀವು ನನಗೆ ಹೇಳಿದ್ರಿ, ಅವಳಿಗೆ ಕ್ಲಾಸ್ ಬಗ್ಗೆ ಏನೂ ಡೌಟ್ ಇದ್ದರೂ ಕೂಡ ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ ಮತ್ತು ಅವಳಿಗೆ ವಿಡಿಯೋ ಅರ್ಥ ಆಗುತ್ತೆ. ಅರ್ಥ ಆಗದೇ ಇದ್ದರೆ ಆಫೀಸ್ಗೆ ಬನ್ನಿ, ನಾನು ಡೈರೆಕ್ಟಾಗಿ ಹೇಳ್ಕೊಡ್ತೀನಿ ಅಂತ. ಬಟ್ ನಿಮ್ಮ ವಿಡಿಯೋಸ್ ಇಷ್ಟು ಕ್ಲಿಯರ್ ಇದೆ ಅಂದರು. ಅವಳು ಈಸಿಯಾಗಿ ಕಲಿತಾ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಅವಳ ವೆಕೇಷನ್ ನೀವು ತುಂಬಾ ಕಲರ್ಫುಲ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ. ಸೊ ಎಲ್ಲ ಫೀಡ್ಬ್ಯಾಕ್ಸನ್ನು ನೀವು ಕೂಡ ಪಾಸ್ ಮಾಡಿ ಪ್ರಾಪರಾಗಿ ಓದಬಹುದು. ಇವರು ಅಶ್ವಿನಿ ಅಂತ ಇದ್ದಾರೆ. ಇವರು ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿದರು ಆ್ಯಕ್ಚುಲಿ, ಅದಕ್ಕೆ ಈ ಥರ ಮೆಸೇಜ್ ಮಾಡಿದ್ದಾರೆ. ಅವ್ರ ಮಗಳು ಇವಾಗ ಜಸ್ಟ್ 13 ಇಯರ್ಸ್, 13 ವರ್ಷ ಮಾತ್ರ. ಸೊ ಅವ್ರಿಗೆ ಒಂದು ಡೌಟ್ ಇತ್ತು, 13 ವರ್ಷದ ಮಗಳು ಆನ್ಲೈನ್ನಲ್ಲಿ ಕ್ಲಾಸಸ್ಸನ್ನು ಕಲಿಬಹುದಾ ಅಂತ. ಬಿಕಾಸ್ ದೊಡ್ಡವರು ಇದ್ದರೆ ನೋಡಿ, ನಮಗೆ ಸ್ವಲ್ಪ ನಾಲೆಜ್ ಇರುತ್ತೆ, ನಾವು ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ. ಮಕ್ಕಳಿಗೆ ಕಷ್ಟ ಆಗಬಹುದಾ ಅಂತ ಅವ್ರದ್ದು ಒಂದು ಪ್ರಶ್ನೆ ಇತ್ತು. ನಾನು ಆವಾಗ ಕೂಡ ಅವ್ರಿಗೆ ಹೇಳಿದ್ದೆ, ಮಕ್ಕಳು ಇದ್ದರೂ ಕೂಡ ನಮ್ಮ ಕ್ಲಾಸಸ್ ಇಷ್ಟು ಚೆನ್ನಾಗಿ, ಇಷ್ಟು ಈಸಿಯಾಗಿ, ಇಷ್ಟು ಡೀಟೇಲ್ ಆಗಿ ಇರುತ್ತೆ ಅಂದರೆ ನಿಮ್ಮ ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ನಮ್ಮ ಕ್ಲಾಸಸ್ಸನ್ನು ಆನ್ಲೈನ್ನಲ್ಲಿನೇ ಅಟೆಂಡ್ ಮಾಡಿ ತುಂಬಾ ಡೀಟೇಲ್ ಆಗಿ ಕಲಿತಾರೆ ಅಂತ. ಸೊ ಅವ್ರಿಗೆ ಕೂಡ ನೋಡಿ, ಕ್ಲಾಸಸ್ ಜಾಯಿನ್ ಆದಮೇಲೆ ನಾನು ಹೇಳಿದ್ದು ನಿಜ ಅಂತ ಗೊತ್ತಾಯಿತು. ಅವ್ರಿಗೂ ಕೂಡ ಅದೇ ಎಕ್ಸ್ಪೀರಿಯನ್ಸ್ ಬಂತು. ಸೊ ನಿಮಗೆ ಯಾರಿಗಾದರೂ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು
ಚಿಕ್ಕ ಮಕ್ಕಳು 13 ವರ್ಷ, 14 ವರ್ಷ, 15 ವರ್ಷ, ಈ ರೀತಿ 9, 10 ವರ್ಷ ಈ ರೀತಿ ಮಕ್ಕಳಿಗೆ ಕೂಡ ಫ್ಯಾಬ್ರಿಕ್ ಪೇಂಟಿಂಗ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ನಮ್ಮ ಈ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸನ್ನು ಜಾಯಿನ್ ಆಗಬಹುದು. ಮನೆಯಲ್ಲಿ ಕೂತ್ಕೊಂಡು ಅವರ ಫ್ರೀ ಟೈಮ್ ಪ್ರಕಾರ ಈ ಆನ್ಲೈನ್ ಕ್ಲಾಸಸನ್ನು ತುಂಬಾ ಡೀಟೇಲ್ ಆಗಿ ಕಲಿಬಹುದು. ಇವರು ನೋಡಿ ನಮ್ಮ ಸ್ಟೂಡೆಂಟ್ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಅಂತ. ಇವರು ನೋಡಿ ಅವರ ಬ್ಲೌಸನ್ನು ತಾವೇ ಪೇಂಟ್ ಮಾಡ್ಕೊಂಡಿದ್ದಾರೆ. ರಶ್ಮಿತಾ ಅಂತ ಅವ್ರ ಹೆಸರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಐ ಆಮ್ ಥ್ಯಾಂಕ್ಫುಲ್ ಫಾರ್ ಯು. ಐ ಫೀಲ್ ಹ್ಯಾಪಿ ದಟ್ ಐ ಚೋಸ್ ಯುವರ್ ಕೋರ್ಸ್. ನಿಮ್ಮ ಕೋರ್ಸಸನ್ನು ನಾನು ಚೂಸ್ ಮಾಡಿದ್ದೀನಿ, ಅದಕ್ಕೆ ನನಗೆ ತುಂಬಾ ಹ್ಯಾಪಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಡಿಯರ್, ಇದನ್ನು ನಾನು ಹೇಳ್ತಾ ಇಲ್ಲ, ಇದನ್ನೆಲ್ಲ ನಮ್ಮ ಸ್ಟೂಡೆಂಟ್ಸ್ ಮಾಡಿರೋ ಫೀಡ್ಬ್ಯಾಕು, ಅವ್ರು ಕೊಟ್ಟಿರೋ ಎಲ್ಲ ಈ ರಿಮಾರ್ಕ್ಸು ನಾನು ನಿಮಗೆ ಜಸ್ಟ್ ಶೇರ್ ಮಾಡ್ತಾ ಇದ್ದೀನಿ. ಸೋ ದ್ಯಾಟ್ ನಿಮಗೂ ಕೂಡ ಯಾರಿಗಾದರೂ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ಜಾಯಿನ್ ಆಗಬೇಕು, ನಾನು ಕೂಡ ಇದೇ ರೀತಿ ಚೆನ್ನಾಗಿ ಕಲ್ತ್ಕೊಂಡು ನನ್ನ ಬ್ಲೌಸಸ್, ಡ್ರೆಸ್ಸಸ್, ಔಟ್ಫಿಟ್ಸನ್ನು ಪೇಂಟ್ ಮಾಡಬಹುದು. ಪ್ಲಸ್ ಇದರಿಂದ ನಾನು ಒಂದು ಬಿಸ್ನೆಸ್ಸನ್ನು ಶುರು ಮಾಡಿಕೊಂಡು ಹಣ ಗಳಿಸ್ಬೇಕು ಅಂತ ಏನಾದರೂ ನಿಮ್ಮ ಆಸೆ ಇದ್ದರೆ ನೀವು ಖಂಡಿತ ಈ ಜರ್ನಿನ ನಮ್ಮ ಕ್ಲಾಸಸನ್ನು ಜಾಯಿನ್ ಆಗಿ ಶುರು ಮಾಡಬಹುದು. ಇಲ್ಲಿ ನೋಡಿ ನಮ್ಮ ಸ್ಟೂಡೆಂಟ್ ಎಷ್ಟು ಬ್ಯೂಟಿಫುಲ್ ಪಿಕಾಕ್ ಪೇಂಟಿಂಗನ್ನು ಮಾಡಿದ್ದಾರೆ. ಇದು ಬ್ಯಾಕ್ ನೆಕ್ ಇದೆ, ಇದು 2 ಸ್ಲೀವ್ಸ್ ಇದೆ. ಎಷ್ಟು ಅವರ ಫಿನಿಶಿಂಗ್, ಅವರ ಡೀಟೇಲಿಂಗ್ ಎಲ್ಲ ನೋಡಿ. ಇದು ಎಲ್ಲನೂ ನಾವು ಆನ್ಲೈನ್ ಕ್ಲಾಸಸ್ನಲ್ಲಿ ಕಲಿಸ್ತೀವಿ. ಅಂದರೆ ಇಷ್ಟು ಡೀಟೇಲಿಂಗ್ ಬರಬೇಕಾದ್ರೆ ನಾನು ನಿಮಗೆ ಪ್ರತಿಯೊಂದು ಪಾಯಿಂಟನ್ನು ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ರಷನ್ನು ಯಾವ ರೀತಿ ಹಿಡಿಬೇಕು, ಔಟ್ಲೈನ್ಸ್ಗೆ ಬ್ರಷ್ ಯಾವ ರೀತಿ ಹಿಡಿಬೇಕು ಅಂತ ಅಂದಾಗಲೇ ಈ ರೀತಿ ಫಿನಿಶಿಂಗ್ ನಿಮ್ಮದು ಕೂಡ ಬರೋಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಅಷ್ಟು ನಮ್ಮ ಟೀಚಿಂಗ್ ಡೀಟೇಲ್ ಆಗಿರುತ್ತೆ. ಸೊ ಆನ್ಲೈನಲ್ಲಿ ಇದ್ರೂ ಕೂಡ ಡಿಯರ್ ನೀವು ಇಷ್ಟು ಡೀಟೇಲ್ ಆಗಿ ಕ್ಲಾಸಸ್ಸನ್ನು ತುಂಬಾ ಚೆನ್ನಾಗಿ ಕಲಿಬಹುದು. ಇದೇ ರೀತಿ ನೋಡಿ ನಾನು ಎಲ್ಲಾನು ಪೇಂಟಿಂಗ್ಸು ಮತ್ತು ಫೀಡ್ಬ್ಯಾಕ್ಸು ನಿಮಗೆ ಶೇರ್ ಮಾಡಿರ್ತೀನಿ. ನೀವು ಒಂದೊಂದು ಪಾಸ್ ಮಾಡಿ ನಿಧಾನಕ್ಕೆ ನೋಡ್ಕೊಳ್ಳಿ, ಅಂದರೆ ನಿಮಗೂ ಕೂಡ ಇದ್ರದ್ದು ಎಲ್ಲನೂ ಐಡಿಯಾ ಬರುತ್ತೆ. ಹೌದಲ್ವಾ, ಎಷ್ಟು ಚೆನ್ನಾಗಿ ಸ್ಟೂಡೆಂಟ್ಸ್ ವರ್ಕ್ ಮಾಡಿದ್ದಾರೆ ಅಂತ ನೀವು ಡೀಟೇಲಿಂಗ್, ಫಿನಿಶಿಂಗ್ ಎಲ್ಲನೂ ನೋಡ್ಕೋಬಹುದು. ಸೊ ಇದರಿಂದ ನಿಮಗೂ ಕೂಡ ಒಂದು ಧೈರ್ಯ ಬರುತ್ತೆ. ಸೊ ನೋಡಿ, ಇವಾಗ ನಾನು ಎಲ್ಲ ನಮ್ಮ ಸ್ಟೂಡೆಂಟ್ಸ್ ವರ್ಕನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಪ್ರಾಪರಾಗಿ ಒಂದು ಫೇಸ್ ಪೇಂಟಿಂಗ್, ಐ ಪೇಂಟಿಂಗ್, ನೋಸ್ ಪೇಂಟಿಂಗ್, ಲಿಪ್ಸ್ ಪೇಂಟಿಂಗ್ ಅದ ಪ್ರಾಕ್ಟೀಸಸ್ ಕೂಡ ತುಂಬಾ ಜಾಸ್ತಿ ತಗೊಳ್ತೀವಿ. ಸೊ ದ್ಯಾಟ್ ನೀವು ಪೇಂಟಿಂಗ್ ಮಾಡಿದಾಗ ನಿಮ್ಮ ಮುಖ ಅಂದರೆ ಪೇಂಟಿಂಗ್ ಅದ ನಿಮ್ಮ ಫೇಸ್ ಏನಿರುತ್ತೆ ಅದು ರಿಯಲ್ ಆಗಿ ಕಾಣಬೇಕು. ನೋಡಿ, ಪ್ರತಿಯೊಂದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ, ಖುಷಿ ಆಗುತ್ತೆ ಕಲಿಯೋಕ್ಕೆ. ಹಾಗೆ ಪೇಂಟಿಂಗ್ ಮಾಡುವಾಗಲೂ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇವರು ಇದ್ದಾರೆ ದೀಪಾ ಭಟ್ನಾಗರ್ ಅಂತ ನಮ್ಮ ಸ್ಟೂಡೆಂಟ್. ಸೊ ಈ ಎಲ್ಲ ಫೀಡ್ಬ್ಯಾಕ್ಸನ್ನು ಓದಿದರೆ ನಿಮಗೂ ಕೂಡ ಐಡಿಯಾ ಬರುತ್ತೆ. ನೋಡಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೀಚಿಂಗ್ ಮೀ ಫ್ಯಾಬ್ರಿಕ್ ಪೇಂಟಿಂಗ್ ಆ್ಯಂಡ್ ತಂಜೋರ್ ಪೇಂಟಿಂಗ್. ಐ ಟ್ರೂಲಿ ಅಪ್ರಿಷಿಯೇಟ್ ಯುವರ್ ಟೈಮ್, ಪೇಷನ್ಸ್ ಆ್ಯಂಡ್ ಗೈಡೆನ್ಸ್. ಐ ಎಸ್ಪೆಷಲಿ ಲವ್ಡ್ learning the Tanjore fabric painting. I have learned and learning so much from you. I am so grateful for your support and encouragement. ಇದು ಇವರು ಬರೆದಿದ್ದಾರೆ, ಐಶ್ವರ್ಯ ಅವರು ಅಂತ. ಸೊ ನಮ್ಮ ಪ್ರತಿಯೊಬ್ಬರ ಸ್ಟೂಡೆಂಟ್ದು ಇದೇ ಫೀಡ್ಬ್ಯಾಕ್ ಇದೆ. ಇದೇ ಥರ ನಮಗೆ ಅವರು ಹೇಳ್ತಾರೆ. ಪ್ರತಿಯೊಂದು ದಿನ ನಮಗೆ ಈ ಥರ ತುಂಬ ಜನ ಸ್ಟೂಡೆಂಟ್ಸು ಮೆಸೇಜ್ ಮಾಡ್ತಾರೆ. ಸೊ ನೀವು ಕೂಡ ಈ ಜರ್ನಿನಲ್ಲಿ ಜಾಯಿನ್ ಆಗಬೇಕು ಅಂದರೆ ಜಾಸ್ತಿ ಯೋಚನೆ ಮಾಡಬೇಡಿ. ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ಖಂಡಿತ ವಾಟ್ಸಪ್ ಮೆಸೇಜ್ ಅಥವಾ ಕಾಲ್ ಮಾಡಿ ನೀವು ತಂಜೋರ್ ಫ್ಯಾಬ್ರಿಕ್ ಪೇಂಟಿಂಗದ ಕ್ಲಾಸ್ ಡೀಟೇಲ್ಸನ್ನು ಕೇಳಬಹುದು. ಈಗ ನಾವು ಕ್ಲಾಸಸ್ನಲ್ಲಿ ಡೀಟೇಲ್ ಆಗಿ ಏನೆಲ್ಲ ಕಲಿಸ್ತೀವಿ, ನಮ್ಮ ಸಿಲೆಬಸ್ದ ಪಾರ್ಟ್ ಏನಿದೆ ಅಂತ ನಾನು ನಿಮಗೆ ಒಂದ್ಸರ್ತಿ ಕ್ವಿಕ್ಲಿ ತೋರಿಸ್ತೀನಿ. ಸೊ ಬನ್ನಿ, ಹಾಗಾದರೆ ಕ್ಲಾಸಸ್ನಲ್ಲಿ ನಾವು ಏನೆಲ್ಲ ಕಲಿತೀವಿ ಅಂತ ಕ್ವಿಕ್ಲಿ ನಾನು ನಿಮಗೆ ಐಡಿಯಾ ಕೊಡ್ತೀನಿ. ಸೊ ಫಸ್ಟ್ ನೋಡಿ, ನಮ್ಮದು ಬ್ಲೆಂಡಿಂಗ್ ಪ್ರಾಕ್ಟೀಸ್ ಇರುತ್ತೆ. ಬ್ಲೆಂಡಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್. ನಿಮಗೆ ಬ್ಲೆಂಡಿಂಗ್ ಬಂದ್ರೇ, ಬ್ಲೆಂಡಿಂಗದ ಪ್ರಾಕ್ಟೀಸ್ ನೀವು ಚೆನ್ನಾಗಿ ಮಾಡಿದ್ರೇ ನಿಮ್ಮ ಪೇಂಟಿಂಗ್ ಏನಿದೆ ಅದು ರಿಯಲ್ ಆಗಿ ಕಾಣುತ್ತೆ, ಒಂದು 3D ಲುಕ್ ಬರುತ್ತೆ. ಸೊ ಬ್ಲೆಂಡಿಂಗ್ ನಾವು ತುಂಬಾ ಡೀಟೇಲ್ ಆಗಿ ಕಲಿಸ್ತೀವಿ ಮತ್ತು ಇದ್ರದ್ದು ತುಂಬ ಜಾಸ್ತಿ ಪ್ರಾಕ್ಟೀಸನ್ನು ನಿಮ್ಮ ಹತ್ರ ಮಾಡಿಸ್ಕೋತೀವಿ. ಸೊ ಇದು ಬ್ಲೆಂಡಿಂಗ್ ಟೆಕ್ನಿಕ್ಸ್ ಇದೆ. ಕಲರ್ ಮಿಕ್ಸಿಂಗ್ ಟೆಕ್ನಿಕ್ಸ್ ಅಂದರೆ ಕೆಲವೊಂದು ಸರಿ 2-3 ಕಲರ್ಸನ್ನು ಮಿಕ್ಸ್ ಮಾಡಿ ಹೊಸದಾಗಿ ಕಲರನ್ನು ಯಾವ ರೀತಿ ರೆಡಿ ಮಾಡೋದು, ಆ ಎಲ್ಲ ಕಲರ್ ಮಿಕ್ಸಿಂಗ್ ಟೆಕ್ನಿಕ್ಸ್ ನಿಮಗೆ ಕ್ಲಾಸ್ನಲ್ಲಿ ಕಲಿಯೋಕ್ಕೆ ಸಿಗುತ್ತೆ. ಪಿಕಾಕ್ ಪೇಂಟಿಂಗ್ ಇರುತ್ತೆ, ಎಲಿಫೆಂಟ್ ಪೇಂಟಿಂಗ್ ಇರುತ್ತೆ, ಕರ್ಟನ್ ಪೇಂಟಿಂಗ್ ಇರುತ್ತೆ. ಇದರಲ್ಲಿ ಡೆಪ್ತ್ ಶೇಡಿಂಗ್ ಆ್ಯಂಡ್ ಹೈಲೈಟಿಂಗನ್ನು ಕಲಿಸ್ತೀವಿ. ಆಮೇಲೆ ಪ್ಯಾರೆಟ್ ಪೇಂಟಿಂಗ್ ಇರುತ್ತೆ, ಐ ಪೇಂಟಿಂಗ್, ಐ ಡೀಟೇಲಿಂಗನ್ನು ಪ್ರಾಪರಾಗಿ ಕಣ್ಣನ್ನು ಯಾವ ರೀತಿ ಪೇಂಟ್ ಮಾಡಬೇಕು ಅದರದ್ದು ಎಲ್ಲ ನಿಮಗೆ ನಾಲೆಜ್ ಇರುತ್ತೆ. ಲಿಪ್ಸ್ ಪೇಂಟಿಂಗ್ ಇರುತ್ತೆ.
ನೋಸ್ ಪೇಂಟಿಂಗ್ ಇರುತ್ತೆ, ಮೂಗನ್ನು ಯಾವ ರೀತಿ ಮಾಡಬೇಕು ಅಂತ. ಸೊ ಇದು ಎಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ ಒಂದು ಫೇಸ್ ರೆಡಿ ಆಗಬೇಕು ಅಂದರೆ. ಗಾರ್ಲ್ಯಾಂಡ್ ಇರುತ್ತೆ, ರೋಸ್ ಗಾರ್ಲ್ಯಾಂಡ್, ಇದು ಲೋಟಸ್ ಗಾರ್ಲ್ಯಾಂಡ್ ಅಂತ ಬರುತ್ತೆ, ಇದು ರೋಸ್ ಗಾರ್ಲ್ಯಾಂಡ್ ಅಂತ ಬರುತ್ತೆ. ಆಮೇಲೆ ಇದು ರೋಸ್ ಗಾರ್ಲ್ಯಾಂಡ್ ಇನ್ನೂ ಒಂದು ಟೈಪ್ ಬರುತ್ತೆ, ಇದು ಇದೆ ನಮ್ಮ ಮಿಕ್ಸ್ಡ್ ಗಾರ್ಲ್ಯಾಂಡ್. ಆಮೇಲೆ ಇಲ್ಲಿಂದ ಶುರು ಆಗುತ್ತೆ ನಮ್ಮ ಪ್ರಾಪರ್ ಪೋರ್ಟ್ರೇಟ್ ಪೇಂಟಿಂಗ್ಸ್. ಸೊ ಇದರಲ್ಲಿ ನಾವು ನಿಮಗೆ ಪ್ರಾಪರ್ ಪೋರ್ಟ್ರೇಟ್ ಪೇಂಟಿಂಗ್ಸನ್ನು ಹೇಗೆ ಮಾಡಬೇಕು, ಫೇಸದ ಬ್ಲೆಂಡಿಂಗ್ ಹೇಗೆ ಮಾಡಬೇಕು, ಐಸು, ನೋಸು, ಲಿಪ್ಸು, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಂದು ದೇವಿ ಪೇಂಟಿಂಗ್ ರೆಡಿ ಆಗಿದೆ ಅಂತ. ಸೊ ಈ ರೀತಿ ನಿಜವಾದ ಪೇಂಟಿಂಗನ್ನು ಯಾವ ರೀತಿ ಲುಕ್ ಕೊಡಬೇಕು ಅದನ್ನೆಲ್ಲ ಡೀಟೇಲ್ ಆಗಿ ನಾವು ನಿಮಗೆ ಕಲಿಸ್ತೀವಿ. ಸೊ ಇದೇ ರೀತಿ ಬೇರೆ ಬೇರೆ 11 ಸ್ಕಿನ್ ಟೈಪ್ಸನ್ನು ನಾವು ನಿಮಗೆ ಕ್ಲಾಸಸ್ನಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ ಮತ್ತು ಡೀಟೇಲ್ ಆಗಿ ಕಲಿಸ್ತೀವಿ. ನೋಡ್ಬೋದು ನೀವು ಪ್ರತಿಯೊಂದು ಫೇಸ್ ನೋಡಿ ರಿಯಲ್ ಮುಖದ ಥರಾನೇ ಕಾಣಿಸ್ತಾ ಇದೆ, ಆ ರೀತಿ ತುಂಬ ಚೆನ್ನಾಗಿ ಇದಕ್ಕೆ ಪ್ರಾಕ್ಟೀಸ್ ಇರುತ್ತೆ. ಇದರ ನಂತರ ಶೇಡ್ಸ್ ಯಾವ ಇರುತ್ತೆ, ಕಸ್ಟಮೈಸ್ಡ್ ಸ್ಕಿನ್ ಟೋನ್ಸನ್ನು ಬೇಕು ಅಂದರೆ ಯಾವ ರೀತಿ ಅದನ್ನು ರೆಡಿ ಮಾಡ್ಕೋಬೇಕು, ಅದೆಲ್ಲ ಲೈಟ್ ಶೇಡ್ಸ್ ಅಂದರೆ ಏನು, ಬೇಸಿಕ್ ಶೇಡ್ಸ್ ಅಂದರೆ ಏನು, ಡಾರ್ಕ್ ಶೇಡ್ಸ್ ಅಂದರೆ ಏನು, ಔಟ್ಲೈನ್ ಟೆಕ್ನಿಕ್ಸ್ ಹೇಗಿರುತ್ತೆ, ಔಟ್ಲೈನ್ಸ್ ಕೊಡುವಾಗ ನೀವು ಬ್ರಷನ್ನು ಹೇಗೆ ಹಿಡಿದ್ರೆ ಯಾವ ರೀತಿ ಔಟ್ಲೈನ್ ಬರುತ್ತೆ ಅಂತ ಎಲ್ಲನೂ ಡೀಟೇಲ್ ಆಗಿ ನಾವು ನಿಮಗೆ ಕಲಿಸ್ತೀವಿ. ಬಾರ್ಡರ್ಸ್ ಎಲ್ಲ ಕಲಿಸ್ತೀವಿ, ಸೀರೆಗೆ ಈ ರೀತಿ ಬಾರ್ಡರ್ಸನ್ನು ಕೊಟ್ಟು ನೀವು ಪೇಂಟ್ ಮಾಡ್ಬೋದು. ಲೋಟಸದ 11 ವೆರೈಟೀಸನ್ನು ನಾವು ನಿಮಗೆ ಕಲಿಸ್ತೀವಿ. 11 ವೆರೈಟೀಸ್ನಲ್ಲಿ ಲೋಟಸನ್ನು ನೀವು ಯಾವ ರೀತಿ ಬ್ಲೆಂಡ್ ಮಾಡಬಹುದು ಅಂತ. ಯಶೋಧ ಕೃಷ್ಣ ಪೋರ್ಟ್ರೇಟ್ ಪೇಂಟಿಂಗ್ ಇರುತ್ತೆ, ಲೋಟಸ್ ಶಿವ ಪೇಂಟಿಂಗ್ ಇರುತ್ತೆ, ಗಣಪತಿ ಪೇಂಟಿಂಗ್ ಇರುತ್ತೆ, ಶಿವ ಪಾರ್ವತಿ ಪೇಂಟಿಂಗ್ ಇರುತ್ತೆ, ಕೌ ಪಿಚುವಾಯಿ ಲೋಟಸದ ಪೇಂಟಿಂಗ್ ಇರುತ್ತೆ, ಇದು ತುಂಬಾ ಫೇಮಸ್ ಇದೆ. ಸೊ ಹೀಗಾಗಿ ನಾವು ಇದು ಪಿಚುವಾಯಿ ಪೇಂಟಿಂಗ್ ಕೂಡ ಕಲಿಸ್ತೀವಿ. ಅದರ ಜೊತೆಗೆ ಪೇಂಟಿಂಗ್ ಆದ ಮೇಲೆ ಅದಕ್ಕೆ ಡೆಕೋರೇಟಿವ್ ಮಾಡಬೇಕು, ಒಂದು ಬ್ರೈಡಲ್ ಲುಕ್ ಕೊಡಬೇಕು ಅಂದರೆ ಅದಕ್ಕೆ ಆರಿ ವರ್ಕನ್ನು ಹೇಗೆ ಮಾಡಬೇಕು ಮತ್ತು ಆರಿ ವರ್ಕದ ಸ್ಟಿಚಸನ್ನು ಯಾವ ರೀತಿ ಪೇಂಟಿಂಗ್ಗೆ ಹಾಕಬೇಕು ಅಂತ ಕೂಡ ಕಲಿಸ್ತೀವಿ. ಈ ತಾಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ನಲ್ಲಿ ನಾವು ನಿಮಗೆ ಆರಿ ವರ್ಕದ ಬೇಸಿಕ್ ಕ್ಲಾಸಸ್ಸನ್ನು ಫ್ರೀ ಕೊಡ್ತಾ ಇದ್ದೀವಿ. ಎಸ್, ಚೆನ್ನಾಗಿ ಕರೆಕ್ಟಾಗಿಯೇ ಕೇಳ್ಕೊತಾ ಇದ್ದೀರಾ ನೀವು. ತಾಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ಸನ್ನು ನೀವೇನಾದರೂ ಜಾಯಿನ್ ಆದರೆ ಈ ಆರಿ ವರ್ಕದ ಡೆಕೋರೇಷನ್ ಮಾಡೋದ್ರಿಂದ ನಿಮ್ಮ ಪೇಂಟಿಂಗ್ ಏನಿದೆ ಅದಕ್ಕೆ ಬ್ರೈಡಲ್ ಲುಕ್ ಬರುತ್ತೆ, ಡೆಕೋರೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಯಾರಿಗಾದರೂ ಆರಿ ವರ್ಕ್ ಬರೋದಿಲ್ಲ ಅಂದರೆ ತಾಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ಸನ್ನು ಜಾಯಿನ್ ಆದರೆ ನಾವು ನಿಮಗೆ ಫ್ರೀಯಾಗಿ ಬೇಸಿಕದ ಆರಿ ವರ್ಕದ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಆರಿ ವರ್ಕದ ಕ್ಲಾಸನ್ನು ನೀವು ಸೆಪ್ರೇಟಾಗಿ ಜಾಯಿನ್ ಆಗುವ ನೆಸೆಸಿಟಿ ಇಲ್ಲ. ಸೊ ಖಂಡಿತ ಈ ಲಾಭನ ತಗೊಳ್ಳಿ. ಅದರ ಜೊತೆಗೆ ಈ ರೀತಿ ಬೇರೆ 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 ವೆರೈಟೀಸ್ ಆಫ್ ಪೇಂಟಿಂಗ್ಸನ್ನು ನಾವು ನಿಮಗೆ ಕಲಿಸ್ತೀವಿ. ಐ ಹೋಪ್ ಸೊ ನಿಮಗೆ ಸಿಲೆಬಸದ ಐಡಿಯಾ ಬಂದಿದೆ. ನಮ್ಮ ಸ್ಟೂಡೆಂಟ್ಸದ ಫೀಡ್ಬ್ಯಾಕ್ ನೋಡಿದ ಮೇಲೆ ಅದು ಕೂಡ ನಿಮಗೆ ಡೀಟೇಲ್ ಆಗಿ ಇವಾಗ ಗೊತ್ತಾಗಿದೆ ನಾವು ಆನ್ಲೈನ್ನಲ್ಲಿ ಕ್ಲಾಸಸ್ಸನ್ನು ಜಾಯಿನ್ ಆಗಬಹುದು ಅಂತ. ಇಷ್ಟೆಲ್ಲ ಡೀಟೇಲ್ ಆಗಿ ವಿಡಿಯೋನ ನೋಡಿದ ಮೇಲೆ ನಿಮಗೆ ಖಂಡಿತ ಅನಿಸಿರುತ್ತೆ, ಓ ವಾವ್ ಮ್ಯಾಮ್, ನಿಮ್ಮ ಎಷ್ಟು ಕ್ಲಾಸ್ ಚೆನ್ನಾಗಿದೆ, ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ, ಎಷ್ಟು ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ಸನ್ನು ಕೊಟ್ಟಿದ್ದಾರೆ, ಆ್ಯಂಡ್ ಸಿಲೆಬಸ್ ಫೈಲ್ ಅಂತೂ ವಾವ್ ಅಂತ ಅನಿಸಿರ್ಬೋದು. ಬಿಕಾಸ್ ಎಲ್ಲ ಥರ ಪೇಂಟಿಂಗನ್ನು ನಾವು ನಮ್ಮ ಕ್ಲಾಸಸ್ನಲ್ಲಿ ಕವರ್ ಮಾಡಿದ್ದೀವಿ. ಸೊ ನಿಮಗೇನಾದರೂ ಕ್ಲಾಸಸ್ ಜಾಯಿನ್ ಆಗಬೇಕು ಅಂತ ಆಸೆ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಖಂಡಿತ ವಾಟ್ಸಪ್ ಮೆಸೇಜ್ ಅಥವಾ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಇದೇ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಕೇಳಬಹುದು. ಯಾಕಂದರೆ ಈ ಕ್ಲಾಸಸ್ಗಾಗಿ ನೀವು ಯಾವುದೇ ಥರದ ಸೆಪ್ರೇಟ್ ಟೈಮಿಂಗ್ ಅಂತ ತೆಗೆಯೋ ನೆಸೆಸಿಟಿ ಇಲ್ಲ. ಈ ಕ್ಲಾಸಸ್ ನಿಮ್ಮ ಫ್ರೀ ಟೈಮ್ ಪ್ರಕಾರ ನಡೆಯುತ್ತೆ. ಸೊ ನೀವು ಬ್ಯುಸಿ ಹೋಮ್ ಮೇಕರ್ ಇದ್ದೀರಾ, ಜಾಬ್ ಹೋಲ್ಡರ್ಸ್ ಇದ್ದೀರಾ, ವರ್ಕಿಂಗ್ ವುಮನ್ ಇದ್ದೀರಾ, ಅಥವಾ ಈಗ ನಾನು ಆಗಲೇ ಯಾವ ರೀತಿ ಹೇಳಿದೆ ಆ ರೀತಿ ಏನಾದರೂ 13 ವರ್ಷ, 14 ವರ್ಷ, 15 ವರ್ಷ ಇದೆ, ನಿಮ್ಮ ಸ್ಕೂಲ್ ಕಾಲೇಜ್ ರೂಟೀನ್ ಇದೆ, ಏನಿದ್ರೂ ಕೂಡ ಆ ಎಲ್ಲ ರೂಟೀನನ್ನು ಮೇಂಟೈನ್ ಮಾಡಿ ನೀವು ಈ ಕ್ಲಾಸಸ್ಸನ್ನು ಫ್ರೀ ಟೈಮ್ ಪ್ರಕಾರ ಅಟೆಂಡ್ ಆಗ್ಬೋದು. ಬಿಕಾಸ್ ನಮ್ಮ ಕ್ಲಾಸಸ್ ಫ್ರೀ ಟೈಮ್ ಪ್ರಕಾರ ನಡೆಯುತ್ತೆ. ಸೊ ಇದಕ್ಕೆ ಟೈಮಿಂಗದ ಯಾವುದೂ ಬಂಧನ ಇಲ್ಲ, ಪ್ಲಸ್ ಲೈಫ್ ಟೈಮ್ ಆಕ್ಸೆಸ್ ಇದೆ. ಡೌಟ್ಸನ್ನು ಎಲ್ಲನೂ ಕ್ಲಾರಿಫೈ ಮಾಡ್ತೀವಿ. ಕ್ಲಾಸಸ್ ತುಂಬಾ ಪರ್ಫೆಕ್ಟಾಗಿ ಡೀಟೇಲಾಗಿ ಕಲಿಸ್ತೀವಿ. ಸೊ ಇನ್ನೂ ಏನು ಯೋಚನೆ ಮಾಡುವಂಥ ನೆಸೆಸಿಟಿ ಇಲ್ಲ ಅಂತ ನನಗನ್ಸುತ್ತೆ. ಸೊ ಹೀಗಾಗಿ ಬೇಗ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ನಿಮ್ಮ ಫ್ಯಾಬ್ರಿಕ್ ಪೇಂಟಿಂಗ್ ಜರ್ನಿನ ಶುರು ಮಾಡ್ಕೊಳ್ಳಿ. ಸಿಗೋಣ ಕ್ಲಾಸ್ನಲ್ಲಿ. ಬಾಯ್ ಬಾಯ್.